ಈ ದಿನ ಈ ದಿನ ನಾವು ಆಂಡಾಳ್ ನಾಚಿಯರವರು ರಚಿಸಿರುವ ಆ ಇಪ್ಪತ್ತ ಇಪ್ಪತ್ತೆರಡನೇ ಪಾಶ್ರಮ 21 ಪಾಶುರಂನನ್ನು ಲೀಲಾಮಯಿ ಆದರಣೀಯರ ಲೀಲಾಮಯಿ ಜಾನ್ವಿ ಮಾತಾಜಿಯವರು ನಮಗೆಲ್ಲರಿಗೂ ತಿಳಿಸ್ಕೊಡ್ಲಿದ್ದಾರೆ. ಸೊ ಲೀಲಾಮಯಿ ಜಾನ್ವಿ ಮಾತಾಜಿಯವರ ಪರಿಚಯ ನಿಮ್ಗೆಲ್ಲರಿಗೂ ಇದೆ. ಸೊ ಮಾತಾಜಿ, ಹರೇ ಕೃಷ್ಣ. ಐ ಥಿಂಕ್ ಮಾತಾಜಿ ಇಸ್ ನಾಟ್ ದೇರ್. ಒಂದ್ ಮಿನಿಟ್, ನಾನು ಮಾತಾಜಿಗೆ ಕರೆದು ಬರ್ತೇನೆ. ಹರೇ ಕೃಷ್ಣ ಮಾತಾಜಿ ಜಾಯಿನ್ ಆಗಿದ್ರು, ಯಾಕೋ ಲೆಫ್ಟ್ ಆದ್ರು ಮಾತಾಜಿ. ಓಕೆ ಓಕೆ. ಸೊ ಹರೇ ಕೃಷ್ಣ ಟೆಕ್ನಿಕಲ್ ಮಾತಾಜಿ. ಓಕೆ, ಕೇಳಿಸುತ್ತಲ್ಲ ಮಾತಾಜಿ? ಹಾ, ಕೇಳಿಸುತ್ತೆ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಸೇರಿರೋ ಎಲ್ಲಾ ಭಕ್ತರ ಚರಣಾರವಿಂದಗಳಿಗೆ ನನ್ನ ನಮನಗಳು. ಇವತ್ತು ಯಾಕೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು, ಏನೋ ಗೊತ್ತಿಲ್ಲ ಜಾಯ್ನ್ ಆಗ್ಲಿಕ್ಕೆ. ಇವತ್ತಿನ ತಿರುಪಾವೆ ಇವತ್ತು ನಾವು 21ನೇ ಪ್ರಾಶ್ರಮ್ಗೆ ಬಂದಿದ್ದೇವೆ. ಎಷ್ಟು ಒಂದು 20 ದಿವಸದಿಂದ ಇದರ ಒಂದು ಸವಿಯನ್ನ ಸವಿತಾ ಇದ್ದೇವೆ. ಇನ್ನೂ ಸವಿಯೋಣ ಅಂತ ಅನ್ಸ್ತಾ ಇದೆ. ಇನ್ನೂ ಒಂದು 30 ದಿವಸದಲ್ಲಿ ಮುಗ್ದೇ ಹೋಗತ್ತಲ್ಲಪ್ಪ ಅನ್ನೋ ಇದಾಗ ಶುರು ಆಗ್ಬಿಟ್ಟಿದೆ ಇವಾಗ್ಲೇ ನನಗೆ. ಸೊ ಇವತ್ತಿನ ಒಂದು ಚಿಂತನೆಯನ್ನ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ನಮ ವಿಷ್ಣುಪಾದ ಕೃಷ್ಣ ಶ್ರೀಮತೆ ಜಯಪತಾಕ ಸ್ವಾಮಿ ನಿತಿ ನಾಮಾಚಾರ್ಯ ಪಾದ ಗೌರ ಕಥಾದ. ಇಂದಿನ ತಿರುಪಾವೆ ಅಂಡಾಳರ ಒಂದು ಭಗವಂತನ ಬಗ್ಗೆ ಇರೋ ಒಂದು ಶ್ರದ್ಧೆ ಪ್ರೀತಿ ಎಲ್ಲ ನೋಡುವ ಒಂದು ಇವತ್ತಿನ ಪ್ರಾಶರ ಬಂದು 21ನೇ ಪ್ರಾಶರ ಇದೆ. ಈ ಪ್ರಾಶರದಲ್ಲಿ ಭಗವಂತನ ಗ್ಲೋರಿಫಿಕೇಶನ್, ಭಗವಂತನನ್ನ ಹಾಡಿ ಹೊಗಳ್ತಾ ಇದ್ದಾಳೆ. ಅಂಡಾಳ ಯಾವ ರೀತಿ ಭಗವಂತನ ಹೊಗಳ್ತಾ ಇದ್ದಾಳೆ ಅಂತೇಳಿ ನಾವು ಇದನ್ನ ಈ ಪ್ರಾಶರದಲ್ಲಿ ನೋಡೋಣ. ತುಂಬಾ ಸುಂದರವಾಗಿದೆ ಇದು. ಯಾಕೆಂದ್ರೆ ಯಾರಿಗಾದ್ರೂ ನಮ್ದು ಏನಾದ್ರೂ ನಮ್ಗೆ ಕೆಲ್ಸ ಆಗ್ಬೇಕಾದ್ರೆ ಹೋಗ್ಬಿಟ್ಟು ನಾವ್ ಏನ್ ಮಾಡ್ಬೇಕು, ಅವ್ರನ್ನ ತುಂಬಾ ಚಂದದ್ರಲ್ಲಿ ಅವ್ರನ್ನ ಮಾತಾಡ್ಸ್ಬೇಕು ಅಲ್ಲ. ತುಂಬಾ ಚಂದದ್ರಲ್ಲೆಲ್ಲ ಹಾಡಿ ಹೋಗ್ಲಿದ್ರೆ ಕೆಲ್ಸ ಆಗತ್ತೆ. ಹೋಗ್ಬಿಟ್ಟು ಜಗಳ ಆಡಿದ್ರೆ ಏನ್ ಕೆಲ್ಸ ಆಗೋದಿಲ್ಲ. ಇಲ್ಲ ನಾವು ನಮ್ಮನ್ನ ನಾವು ಸರಿಯಾಗಿ ಪ್ರೆಸೆಂಟ್ ಮಾಡ್ದಿದ್ರು ಕೆಲ್ಸ ಆಗೋದಿಲ್ಲ ಅಲ್ವಾ. ಸೊ ಅವಳು ಆ ಭಕ್ತಿಯಿಂದ ತುಂಬಾ ಸುಂದರವಾಗಿ ಅವಳನ್ನ ಎಬ್ಬಿಸ್ತಾ ಇದ್ದಾಳೆ. ನಾವು ನೋಡ್ತಾ ಇದ್ದೀವಿ ಇಲ್ಲಿ ಕೃಷ್ಣ ಭಕ್ತಿಲಿ ಇರ್ಲಿ ಇಲ್ದೇ ಇರ್ಲಿ, ನಮ್ಮ ಸೌತ್ ಅಲ್ಲಂತೂ ಮೈಸೂರಲ್ಲಿ ಎಲ್ಲಿ ನೋಡಿದ್ರು ಸುಪ್ರಭಾತ ಕೇಳ್ತಾನೆ ಇರತ್ತೆ. ಸುಬ್ಬಲಕ್ಷ್ಮಿ ಸುಪ್ರಭಾತ ಎಲ್ಲರ ಮನೆ ಎದ್ದ ತಕ್ಷಣ ಅದೊಂದು ಪದ್ಧತಿ ಆಗ್ಬಿಟ್ಟಿದೆ. ಎದ್ದ ತಕ್ಷಣ ಹಾಕ್ಬಿಟ್ಟು ಏನಾದ್ರು ಕೆಲಸ ಮಾಡ್ತಿರ್ತಾರೆ, ಅದ್ರ ಕೇಳಿಸ್ಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಅವಳು ಸುಪ್ರಭಾತ ಹಾಡ್ದ ಹಾಗೆ ಅವಳನ್ನು ಹೋಗ್ಲಿ ಎಬ್ಬಿಸ್ತಾ ಇದ್ದಾರೆ. ಸೊ ತಿರುಪಾವೆಯನ್ನ ನೋಡೋಣ. ಏಟ್ರ ಕಲಂಗಳ್ எதிர்போ இதழம் மாற்றாதே பாலசூரியம் வள்ளல் பெரும் பசுக்கள் ஆற்றப்படைத்தான் மகனே அறிவுராய் ஊற்றமுடிமாய் பெரியாய் உலகினில் தோற்றமாய நின்று சுடரே துயிலெழாய் மாற்றார் உனக்கு வலித்துளென் உன் வாசனன் ஆற்றாது வந்து உன்னடி பணியுமா போலே போற்றியாம் வந்தோம் புகழ் ಎಂಬಾವಾಯ್ ಪುಗಂದಿಳೊಂದಾಮ ಎಂಬಾವಾಯ್. ಓಕೆ, ಸೊ ಈ ಪ್ರೊನೌನ್ಸಿಯೇಷನ್ ನಮ್ಮಿಂದ ತಪ್ಪಾಗ್ಬೋದು. ಸೊ ಇದ್ರಲ್ಲಿ ಹೇಳ್ತಾ ಇದ್ದಾರೆ, ಪ್ರಾಶುರದಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸ್ತಾ ಇದ್ದಾರೆ ಯಾರು ನೀನು ಅಂತೇಳಿ. ಕೃಷ್ಣನ್ನ ಎಬ್ಬಿಸಕ್ಕೆ ಎಲ್ಲ
ನಾವು ಏನ್ ನೋಡಿದ್ವಿ 1ರಿಂದ 5ನೇ ಪ್ರಾಶುರದಲ್ಲಿ ಏನ್ ನೋಡಿ, ಇದು 4ನೇ ಭಾಗ ಆಕ್ಚುಲಿ. ಈ ತಿರುಪಾವೆಯನ್ನಿಂದ 21ರಿಂದ 30ವರೆಗೂ ಶ್ಲೋಕದಲ್ಲಿ ಇದು 4ನೇ ಭಾಗ. ಮೊದಲನೇ ಭಾಗ ಯಾವುದು? 1ರಿಂದ 5ನೇ ಪ್ರಾಶುರದಲ್ಲಿ ಭಗವನ ಸಂಕೀರ್ತನೆ, ಲೀಲೆ, ಗುಣ, ನಾಮ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ದೇವೆ. ಮತ್ತೆ 6ರಿಂದ 16ನೇ ಪ್ರಾಶುರದಲ್ಲಿ ನಾವೇನ್ ನೋಡಿದ್ವಿ ಅಂತ ಹೇಳಿದ್ರೆ, ಎಲ್ಲಾ ಭಾಗವತೋತ್ತಮರನ್ನ ಎಬ್ಬಿಸ್ಕೊಂಡು, ಅಂದ್ರೆ ತನ್ನ ಗೆಳತಿಯರನ್ನ ಎಬ್ಬಿಸ್ಕೊಂಡು, ನೀನು ಬಾ, ನಾನು ಒಬ್ಬಳೇ ಮಾಡ ಸಾಲದು, ನೀನು ಬಾ, ನೀನು ಪ್ರತಿಯೊಬ್ಬರನ್ನ ಎಬ್ಬಿಸ್ಕೊಂಡು ಅವಳು ನಗರ ಸಂಕೀರ್ತನೆ ಮಾಡ್ಕೊಂಡು ಭಗವಂತನ ಸೇವೆಗೆ ಹೋಗ್ತಾ ಇದ್ದಾರೆ. ಮತ್ತೆ ನಾವು 16ರಿಂದ 17 ಆ ಶ್ಲೋಕದಲ್ಲಿ ಕೈಂಕರ್ಯ, ಯಾವ ರೀತಿ ನಾವು ಭಗವಂತನ ಸೇವೆ ಮಾಡ್ಬೋದು ಅನ್ನೋದು ನೋಡಿದ್ವಿ. ಆಮೇಲೆ ಮುಂದೆ 18ರಲ್ಲಿ ಶ್ರೀದೇವಿಯ ಶರಣಾಗತಿ, 19ರಿಂದ 20ರಲ್ಲಿ ಮತ್ತೆ ಪರಮಾತ್ಮನ ಶರಣಾಗತಿ ನೋಡಿದ್ವಿ. ಆ 20ರಿಂದ 29 ಭಗವಂತನಲ್ಲಿ ಯಾವ ರೀತಿ ನಾವು ಶರಣರಾಗ್ಬೇಕು, ಯಾವ ಶರಣಾಗತಿ ನಾವು ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇವಾಗ 4ನೇ ಭಾಗ. 30ರಲ್ಲಿ ಅದು ಕೊನೆಯ ಪ್ರಾಶುರ ಬಂದು ಫಲಶ್ರುತಿ ಇದೆ. ಸೊ ಇವತ್ತಿನ ಒಂದು 21ನೆಯ ಪ್ರಾಶುರದಲ್ಲಿ ಏನ್ ನೋಡ್ತಾ ಇದ್ದೀನಿ, ಅಹಂಕಾರ ಮಮಕಾರ ಎಲ್ಲಾನು ಬಿಟ್ಬಿಟ್ಟು ನಾವೇನ್ ಮಾಡ್ಬೇಕು, ಭಗವಂತನಲ್ಲಿ ಶರಣರಾಗ್ಬೇಕು. ಇಲ್ಲಿ ಮೊದಲನೇ 2 ಸಾಲುಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಮಿತವಾದ ಕೊಡಗಳ ತುಂಬಾ ಹಾಲು ಕರೆದು ಅದು ಸೋರಿ ಹೋಗುವಷ್ಟು ಹಾಲನ್ನು ಕೊಡುವ, ದೊಡ್ಡ ದೊಡ್ಡ ಗಾತ್ರದ ಧಾರಾಳವಾಗಿರುವ ಹಸುಗಳನ್ನು ಹೊಂದಿರುವ ನಂದಗೋಪರಿಗೆ ತಿರುಮಗನಾಗಿರುವ ಕೃಷ್ಣನೇ ಎದ್ದೇಳು. ಸೊ ಕೃಷ್ಣನ ನಮ್ಗೆ ದಾಮೋದರ್ ಲೀಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ದಾಮೋದರ್ ಲೀಲೆಯನ್ನು ಹೇಳ್ಬೇಕಾದ್ರೆ ಯಾವಾಗ್ಲೂ ಹೇಳ್ತೀವಲ್ವಾ ನಾವು, ನಂದ ಮಹಾರಾಜನ ಮನೆಯಲ್ಲಿ ಎಷ್ಟು ಇತ್ತು ಅವಾಗೆಲ್ಲ, ಈಗ ಎಷ್ಟು ಕಾರ್ ಇದೆ, ಎಷ್ಟು ಮನೆ ಇದೆ, ಎಷ್ಟು ಸೈಟ್ ಇದೆ ಅಂತ ಅಳಿತಾರಲ್ವಾ, ಎಷ್ಟು ಶ್ರೀಮಂತಿಕೆ ಎಷ್ಟಿದೆ ಅಂತ. ಅವಾಗ ಹೇಗಿತ್ತು ಅಂದ್ರೆ, ಅವರ ಮನೆಗಳಲ್ಲಿ ಎಷ್ಟು ಹಸು ಕರುಗಳಿದೆ ಅದನ್ನ ನೋಡ್ಬಿಟ್ಟು ಆ ದನಗಳು ಎಷ್ಟಿದೆ ಅಂತ ಅವ್ರು ಶ್ರೀಮಂತರು ಅನ್ನೋ ಒಂದು ಇದಿತ್ತು. ನಂದ ಮಹಾರಾಜ ಹೇಳೋದೇ ಬೇಡ, ಅಲ್ಲಿ 9 ಲಕ್ಷ ದನಗಳಿತ್ತು ಅಲ್ಲಿ. ಆ ಇದ್ರಲ್ಲಿ ನೀನು ಅವ್ರಿಗೆ ಕೃಷ್ಣ ಏನ್ ಮಾಡ್ತಾನಂದ್ರೆ, ತನ್ನ ತಿರುಕೈಯ ಸ್ಪರ್ಶಿಸರಿಂದ ಹಸುಗಳು ಮಿತಿಯೇ ಇಲ್ಲದಷ್ಟು ಹಾಲನ್ನು ಕೊಡ್ತೇವೆ. ಎಲ್ಲಿ ಕೃಷ್ಣನಿದ್ದಾನೋ ಸೊ ಸಿರಿ ಇದ್ದಿದ್ದೆ ಅಲ್ವಾ. ಸೊ ನಾವು ನೋಡ್ತಿದ್ದಂಗೆ ಕೃಷ್ಣ, ನಾವು ಕೊನೆಯ ಅಧ್ಯಾಯದಲ್ಲಿ ನೋಡ್ತಿದ್ದೇವೆ, ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದಲ್ಲಿ 18ನೇ ಇದ್ರಲ್ಲಿ ಕೃಷ್ಣ ಎಲ್ಲಿದ್ದಾನೋ ಅಲ್ಲಿ ಯೋಗೇಶ್ವರ ಕೃಷ್ಣ, ಅಲ್ಲಿ ಯಾರಿರ್ತಾರೆ ಅನ್ನೋದನ್ನ ಎಷ್ಟು ನೀಟಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಸಿರಿ ಅಲ್ಲಿ ಇದ್ದಿದ್ದೆ ಅಂತ. ಹಾಗಾಗಿ ಇಲ್ಲಿ ನಂದ ಮಹಾರಾಜನ ಮನೆಯಲ್ಲಿ ಕೊಡ ತುಂಬಾ ಹಾಲು ಎಷ್ಟು ಪಾತ್ರೆಲಿಟ್ರು ಸಾಲ್ತಾ ಇಲ್ಲ, ಅದು ತುಂಬಿ ತುಂಬಿ ಹರಿತಾ ಇದೆ. ಯಾಕೆಂದ್ರೆ ಅಲ್ಲಿ ಕೃಷ್ಣನ ವಾಸ ಇದೆ, ಕೃಷ್ಣ ಪ್ರೆಸೆಂಟ್ ಅಲ್ಲಿ ಅಲ್ಲಿ ಇದ್ದಾರೆ. ಹಾಗಾಗಿ ಅಲ್ಲಿ ಸಿರಿ ತುಂಬಿಕೊಂಡಿದೆ. ಧಾರಾಳವಾಗಿ ದೊಡ್ಡ ದೊಡ್ಡ ಗಾತ್ರ ಧಾರಾಳವಾಗಿ ಹಸುಗಳನ್ನು ಹೊಂದಿರುವ ನಂದಗೋಪರಿಗೆ ತಿರುಮಗನಾಗಿರುವ ಕೃಷ್ಣನೇ ಎದ್ದೇಳು. ಆಂಡಾಳವರು ಹೇಳ್ತಾರೆ, ವೇದಗಳಲ್ಲೂ ವಿವರಿಸಲಾಗದಷ್ಟು ಅಪರಿಮಿತವಾದ ಶ್ರೇಷ್ಠತೆಯನ್ನು ಹೊಂದಿರುವ ಕೃಷ್ಣನೇ ಎದ್ದೇಳು. ವೇದಗಳಲ್ಲಿ ಯಾವ್ದ್ರಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿ, ಯಾವ್ದ್ರಲ್ಲಿನೂ ನಾವು ಎಷ್ಟು ವಿವರಣೆಯನ್ನು ಓದಿದ್ರು ಸಾಲದು. ನಾವೇ ನೋಡ್ತಿದ್ದೀಗ ಎಷ್ಟು ವರ್ಷದಿಂದ ಭಾಗವತ ಓದ್ತೀವಿ, ಭಗವದ್ಗೀತೆ ಓದ್ತೀವಿ, ಪ್ರವಚನ ಕೇಳ್ತೀವಿ, ಎಷ್ಟು ಕೇಳಿದ್ರು ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಸಾಲ್ತಾನೆ ಇಲ್ಲ ನಮ್ಗೆ. ಸೊ ಏನೂ ಆಗಿಲ್ಲ, ಇನ್ನು ಏನೂ ಮಾಡಿಲ್ಲ, ಎಲ್ಲೋ ಏನೋ ಒಂದು ಕಡಿಮೆ ಇದೆ, ಏನೋ ಸ್ವಲ್ಪನೇ ಕೇಳಿದೀವಿ, ಇನ್ನು ಬೇಕು ಬೇಕು ಎನ್ನೋ ಒಂದು ಏನ್ ಬೇಕು ನಮ್ಗೆ. ಭೌತಿಕ ಜಗತ್ತಿನ ಯಾವ್ದು ಇದು ಸಿರಿ ಬೇಕಾಗಿಲ್ಲ ನಮ್ಗೆ. ಕೃಷ್ಣನ ನಾಮ, ಲೀಲೆ, ಗುಣ ಇದ್ರ ಬಗ್ಗೆ ಇನ್ನೂ ಕೇಳ್ಬೇಕು ಅನ್ನೋ ಇಚ್ಛೆ ಇನ್ನೂ ನಮ್ಗೆ ಜಾಸ್ತಿ. ಯಾಕಂದ್ರೆ ವೇದಗಳನ್ನು ವಿವರಿಸ್ಲಿಕ್ಕೆ ಆಗ್ಲಿಲ್ಲ, ಅಷ್ಟೊಂದು ಕೃಷ್ಣನಲ್ಲಿ ಅಪರಿಮಿತವಾದ ಶ್ರೇಷ್ಠತೆ ಇದೆ. ಸೊ ಈ ಶ್ರೇಷ್ಠತೆ ಇನ್ಯಾವ್ದ್ರಲ್ಲಿ ನೋಡಕ್ ಸಿಗತ್ತೆ? ನಾವೇ ಇವಾಗ ಕೃಷ್ಣನನ್ನು ಬಿಟ್ಟು ಅಂದ್ರೆ ಯಾವ್ದಾದ್ರು ಒಂದು ಬರುತ್ತೆ. ನಮ್ಗಂತೂ ಇಲ್ಲಿ ಇಂಡಿಯಾದಲ್ಲಿ ತುಂಬಾ ಅಂತ ಅವಕಾಶಗಳು ಬರ್ತವೆ. ಇದು ಸದವಕಾಶ ಅಲ್ಲ, ಕೆಲವೊಂದು ಫಂಕ್ಷನ್ಗಳಿಗೆ ಹೋಗ್ಬೇಕಾಗತ್ತೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ಸರಿ ಆಗ ಹೋದಾಗ ನಮ್ಗೆ ಎಷ್ಟು ಏನೋ ಫಿಶ್ ಔಟ್ ಆಫ್ ವಾಟರ್. ನಮ್ಗೆ ಹೇಗ್ ಅನ್ಸುತ್ತಂದ್ರೆ, ಅಪ್ಪ ಇಲ್ಲಿಂದ ಯಾವಾಗ ಹೋಗ್ತೇವೆ ಅನ್ಸುತ್ತೆ. ಯಾಕಂದ್ರೆ ಕೃಷ್ಣನ ಸುದ್ದಿಯೇ ಇಲ್ಲ ಅಲ್ಲಿ, ಕೃಷ್ಣನ ಬಗ್ಗೆ ಮಾತನಾಡೋರು ಇಲ್ಲ. ನಮ್ಗೆ ಏನ್ ಮಾಡ್ಬೇಕಂತ ತೋಚೋದಿಲ್ಲ. ಆದ್ರೆ ಸಮಾಜದಲ್ಲಿ ಇರೋದ್ರಿಂದ ಕೆಲವೊಂದ್ಸರಿ ನಾವು ಹೌದು ಹೋಗ್ತೀವಿ, ಅಟೆಂಡ್ ಮಾಡ್ತೀವಿ. ಸೊ ಟು ಬ್ಲೆಸ್ ದೆಮ್, ಟು ಗಿವ್ ಅವರ್ ಅಸೋಸಿಯೇಷನ್, ವಿ ಡೆಫಿನೆಟ್ಲಿ ಗೋ. ಆದ್ರೆ ಅಂತ ಕಡೆ ಹೋದಾಗ ನಮ್ಗೆ ಗೊತ್ತಾಗತ್ತೆ ನಮ್ಗೆ ನಾವಿವಾಗ ನಮ್ಗೆ ಏನ್ ಸಿಕ್ಕಿದೆ ಜೀವನದಲ್ಲಿ ಅಂತ. ಪ್ರಭುಪಾದರ ಕೃಪೆಯಿಂದ ನಮ್ಗೆ ಜೀವನದಲ್ಲಿ ಎಷ್ಟು ಶ್ರೇಷ್ಠವಾದ ಒಂದು ಗಿಫ್ಟ್ ಸಿಕ್ಬಿಟ್ಟಿದೆ. ಸೊ ಕೃಷ್ಣನ ಹೆಸರು ಅಲ್ವಾ,
ಅಪರಿಮಿತವಾದ ಶ್ರೇಷ್ಠತೆ ಹೊಂದಿರುವ ಕೃಷ್ಣನೇ. ಅಂಡಾಳರು ಹೇಳ್ತಾ ಇದ್ದಾರೆ, ಎದ್ದೇಳು, ನಿನ್ನ ಹೊಳೆಯುವ ಮುಖದ ಕಾಂತಿಯನ್ನು ಎಲ್ಲರೂ ಪಡೆಯಲಿ. ನಿನ್ನ ಮುಖದ ಕಾಂತಿ, ಕೃಷ್ಣ ಅಂದ್ರೆ ಆಲ್ ಅಟ್ರಾಕ್ಟಿವ್. ಸೊ ಕೃಷ್ಣನ ರೂಪ, ಹೆಸರು ಎಲ್ಲವೂ ಅದು ತುಂಬಾ ಅಟ್ರಾಕ್ಷನ್ ಇದೆ, ಇಲ್ಲಿ ಆಕರ್ಷಣೆ ಇದೆ. ಮುಖದ ಕಾಂತಿ, ನಿನ್ನ ಹೊಳೆಯುವ ಮುಖದ ಕಾಂತಿಯನ್ನು ಎಲ್ಲರೂ ಪಡೆಯಲಿ ಎಂದು ಅವತಾರವೆತ್ತಿದ ಮಹಾಪುರುಷನೇ, ನಿನ್ನ ಯೋಗ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳು. ಯೋಗ ನಿದ್ರೆ, ಕೃಷ್ಣ ಯೋಗ ನಿದ್ರೆಯಲ್ಲಿದ್ರು ನಮ್ಮ ಬಗ್ಗೆನೇ ಯೋಚಿಸ್ತಿರ್ತಾರೆ. ಈ ಒಂದು ಜಗತ್ತಿನಲ್ಲಿರೋ ನನ್ನ ಮಕ್ಕಳಿಗೆ ಹೇಗಪ್ಪ ಉದ್ಧಾರ ಮಾಡೋದು, ಇವ್ರಿಗೆ ಹೇಗಪ್ಪ ಕೃಷ್ಣ ಪ್ರಜ್ಞೆ ಕೊಡೋದು. ಸೊ ಅದು ಯೋಗ ನಿದ್ರೆ, ನಮ್ಮ ನಿದ್ರೆ ಇಲ್ಲ. ನಮ್ಮ ನಿದ್ರೆ ನಾವೆಲ್ಲ ಮರ್ತ್ ಬಿಡ್ತೀವಿ. ಸೊ ನಮ್ಗೆ ಒಂದ್ಸರಿ ನಿದ್ರೆ ಮಾಡಿದ್ರೆ ಈ ಜಗತ್ತಿನ ಒಂದು ಅರಿವೇ ಇರೋದಿಲ್ಲ. ಆದ್ರೆ ಕೃಷ್ಣನ ಯೋಗ ನಿದ್ರೆಯಲ್ಲಿ ಕೃಷ್ಣನ್ಗೆ ಯಾವಾಗ್ಲೂ ತನ್ನ ಮಕ್ಕಳ ಬಗ್ಗೆನೆ ಚಿಂತೆ ಇರುತ್ತೆ. ನಿನ್ನ ವೈರಿಗಳು ನಿನ್ನಿಂದಲೇ ತಮ್ಮ ಬಲವನ್ನು ಕಳೆದುಕೊಳ್ಳುತ್ತಾರೆ. ನಾವು ಬೇರೆ ಎಲ್ಲಿ ಹೋಗಲು ಸ್ಥಳವಿಲ್ಲದೆ ನಿನ್ನನ್ನೇ ಶರಣು ಬಂದು ನಿನ್ನ ಬಾಗಿಲಿಗೆ ಬಂದು ನಿನ್ನನ್ನು ಹಾಡಿ ಹೊಗಳಿ ಮಂಗಳಾಶಾಸನವನ್ನು ಮಾಡುತ್ತಿದ್ದೇವೆ. ಸೊ ಏನ್ ಹೇಳ್ತಿದ್ದಾರೆ, ನಿನ್ನ ವೈರಿಗಳು, ಎಷ್ಟು ಕೃಷ್ಣನ ವೈರಿಗಳು ನಾವು ನೋಡಿದ್ವಲ್ಲ. ಸೊ ಕಂಸ ಅಂತೂ ಒಬ್ರನು ಬಿಡ್ಲಿನ, ಅಷ್ಟು ಅಸುರಗಳನ್ನು ಕಳಿಸ್ತಾನೆ. ಆ ಅಸುರರು ಎಷ್ಟು ಒಂದು ಚಿಕ್ಕ ಬಾಲಕನಿಂದ ಏನೋ ಅವನ ಬಾಲ್ಯದಲ್ಲೇ ಪೂತನ ಸ್ಟೋರಿಯಿಂದ ನೋಡ್ತಾ ಇದ್ವಿ ನಾವು. ಸೊ ಅವಾಗಿಂದ ಸ್ಟಾರ್ಟ್ ಆಗಿದ್ದು ಅಸುರರನ್ನ ಕೊಲ್ಲಿಕ್ಕೆ, ಮತ್ತೆ ಈ ಧರ್ಮದ ಸಂಸ್ಥಾಪನೆ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ ಅಂತೇಳಿ ಎಷ್ಟೊಂದು ಕೊನೆಗೆ ನಾವು ಕುರುಕ್ಷೇತ್ರ ಯುದ್ಧದಲ್ಲಿ ಅವನು ಅರ್ಜುನನ್ಗೆ ಸಾರಥಿಯಾಗಿ ಯಾವ ರೀತಿ ಅವರನ್ನ ಉದ್ಧಾರ ಮಾಡಿದ್ರು, ಅವ್ರನ್ನ ನಮಗೆ ಕೊಡಕ್ಕೋಸ್ಕರ ಭಗವದ್ಗೀತೆನ, ಸೊ ಕುರುಕ್ಷೇತ್ರ ಯುದ್ಧದಲ್ಲಿ ಸಹ ಸಾರಥಿಯ ಒಂದು ಪೊಸಿಷನ್ ನ ತಗೊಂಡ್ರು. ಸೊ ಇದನ್ನೆಲ್ಲ ನೋಡಿದಾಗ ಬೇರೆ ಎಲ್ಲಿ ಹೋಗೋದ್ ನಾವು? ಇಲ್ಲಿ ಅಂಡಾಳರು ಹೇಳ್ತಾ ಇದ್ದಾಳೆ, ಬೇರೆ ಗತಿಯೇ ಇಲ್ಲ, ನೀನೇ ಶರಣು ನನಗೆ, ನಿನ್ನಲ್ಲೇ ನಾನು ಶರಣು ಬಂದಿದ್ದೇನೆ, ನಿನ್ನ ಬಾಗಿಲಿಗೆ ಬಂದು ನಿನ್ನನ್ನು ಹಾಡಿ ಹೊಗಳ್ತಾ ಇದ್ದೀನಪ್ಪ, ಏಳು ಮಂಗಳಾಶಾಸನವನ್ನು ಮಾಡ್ತಿದ್ದೇನೆ, ದಯವಿಟ್ಟು ಎಚ್ಚೆತ್ತುಕೊಂಡು ನಮ್ಮನ್ನು ಹರಸು ಅಂತೇಳಿ ಕೇಳ್ಕೊಡ್ತಾ ಇದ್ದಾರೆ. ಯಾರ್ಯಾರು? ಅಂಡಾಳ್ ಮತ್ತೆ ಅವಳ ಗೆಳೆಯರು. ಸೊ ಈ ಒಂದು ಪ್ರಾಶರ ತುಂಬಾ ಚೆನ್ನಾಗಿದೆ. ನಾವು ಇಷ್ಟು ಸಮಯ ನಾವು 20ನೇ ಪ್ರಾಶರದವರೆಗೂ ಹೇಗೆ ಅವರು ತಮ್ಮ ಸಿದ್ಧತೆಯನ್ನು ಮಾಡ್ಕೊಂಡ್ರು ಬರ್ಲಿಕ್ಕೆ, ಎಲ್ಲರೂ ಕರ್ಕೊಂಡ್ಬರೋದು ಎಲ್ಲ ಒಂದು ಪ್ಲಾಟ್ಫಾರ್ಮ್ ರೆಡಿ ಇತ್ತು. ಈಗ ಬಂದು ಕೃಷ್ಣನ ಪಾದಗಳು ಬಂದು ಕೃಷ್ಣನ ಹತ್ರ ಬಂದು ಕೇಳ್ಕೊಳ್ತಾ ಇದ್ದಾರೆ, ನೀನ್ ಎದ್ದೇಳು, ನಮ್ಮನ್ನ ಹರಸು. ನಾವೇನ್ ಮಾಡ್ತಾ ಇದ್ವಿ? ಶರಣಾಗತರಾಗ್ತಾ ಇದೀವಿ. ಸೊ ಈ ಒಂದು ಪ್ರಾಶರದಲ್ಲಿ ನಾವು ಶರಣಾಗತಿ ಅನ್ನೋ ಒಂದು ಶಬ್ದವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಶರಣರಾಗ್ಲಿದ್ರೆ ನಾವು ಕೃಷ್ಣನಲ್ಲಿ ನಾವು ಬೇರೆ ಯಾವ ದಾರಿನೇ ಇಲ್ಲ ನಮ್ಗೆ. ಈ ಕಲಿಯುಗದಲ್ಲಿ ನಮ್ಮ ಕೃಷ್ಣನ ಒಂದು ನಮ್ಮ ಮೇಲೆ ಕೃಪೆ ಇಲ್ಲಾದ್ರೆ ನಾವು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇವರೇ ಹೇಳ್ತಾ ಇದ್ದಾರೆ ಪುರಂದರದಾಸರು, ಅಣಕದಿಂದಾಗಲಿ ಡಂಬದಿಂದಾಗಲಿ ಇದ್ದಾಡಗಲಿ ಬಿದ್ದಾಡಗಲಿ ತಾಗಿದಡಾಗಲಿ ತಾಕಿಲ್ಲದಾಡಗಲಿ ಮರೆದು ಮತ್ತೊಮ್ಮೆ ಆಗಲಿ ಹರಿಹರಿ ಎಂದವನಿಗೆ ನರಕದ ಭಯವೇಕೆ? ಎಮಪಟ್ಟಣ ಕಟ್ಟಿದರೇನು, ಎಮಪಟ್ಟಣ ಬಟ್ಟ ಬಯಲಾದರೇನು ಹರಿದಾಸರಿಗೆ ಪುರಂದರ ವಿಠಲ. ಯಾಕೆಂದ್ರೆ ನಾವು ಕಂಪ್ಲೀಟ್ ಸರೆಂಡರ್ ಆದಾಗ, ನಾವು ಪೂರ್ಣ ಪ್ರಮಾಣದಲ್ಲಿ ಶರಣರಾದಾಗ ನಮಗೆ ಯಾರ ಭಯವೂ ಇಲ್ಲ. ಅಭಯ ಹಸ್ತವನ್ನು ಕೊಡ್ತಾ ಇದ್ದಾರೆ ಕೃಷ್ಣ. ಸೊ ಅಣಕದಿಂದ ಡಂಬದಿಂದ ಏನಾದ್ರೂ ಆಗ್ಲಿ ನಾವು ಎಲ್ಲವನ್ನು ಏನ್ ಮಾಡ್ಬಿಟ್ಟಿದ್ದೇವೆ, ನಿಮ್ಗೆ ಕೊಟ್ಬಿಟ್ಟಿದೀವಿ, ನಾವು ಒಪ್ಪಿಸ್ಕೊಂಡ್ ಬಿಟ್ಟಿದ್ದೀವಿ, ಶರಣರಾಗ್ಬಿಟ್ಟಿದ್ದೀವಿ. ಸೊ ನಮ್ಗೆ ಏನಾಗ್ಬೇಕಾಗಿದೆ? ನರಕದ ಭಯ ಯಾಕೆ? ಸ್ವರ್ಗದ ಭಯ ಯಾಕೆ? ನಮ್ಗೆ ಸ್ವರ್ಗನು ಬೇಡ, ನರಕನು ಬೇಡ. ನಮ್ಗೆ ಎಲ್ಲಿ ಹೋಗ್ಬೇಕು? ಇಲ್ಲಿರೋದು ಸುಮ್ಮನೆ, ಅಲ್ಲಿರೋದು ನಮ್ಮ ಮನೆ, ಅದು ವೃಂದಾವನ, ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು. ಯಮಪಟ್ಟಣ ಕಟ್ಟಿದರೇನು? ಯಮಪಟ್ಟಣ ಇದೆ, ನರಕ ಇದೆ, ಆದ್ರೆ ನಮ್ಗೆ ಅದ್ರ ಏನು ಚಿಂತೆ ಇಲ್ಲ. ಯಾಕೆ? ನಾವು ಯಾರಿಗ್ ಸರೆಂಡರ್ ಆಗಿದ್ದೇವೆ? ಅದು ಭಗವಂತ ಕೃಷ್ಣನಿಗೆ. ಯಮಪಟ್ಟಣ ಬಟ್ಟ ಬಯಲಾದರೇನು ಹರಿದಾಸರಿಗೆ? ಹರಿದಾಸರ ಚಿಂತೆ ಇಲ್ಲ. ಪುರಂದರ ವಿಠಲ ನೀನ್ ನನ್ಗೆ ಸಲಹು ಅಂತ ಹೇಳ್ಕೊತಿದ್ರ. ಇನ್ನೊಂದು ಉಗಾಭೋಗದಲ್ಲಿ ನಾವು ನೋಡ್ತಿದ್ದೀವಿ, ಏನು ಓದಿದರೇನು, ಏನು ಕೇಳಿದರೇನು, ಹೀನ ಗುಣಗಳ ಹಿಂಗದ ಜನರು ಮಾನಾಭಿಮಾನದ ನಿನಗೊಪ್ಪಿಸಿದ ಮೇಲೆ ನೀನೇ ಸಲಹಬೇಕು ಪುರಂದರ ವಿಠಲ. ಸೊ ನಾವು ಅನ್ಕೊಳ್ತೀವಿ ಒಂದ್ಸರಿ ಭೌತಿಕ ನಾವು
ವಿದ್ಯೆಯಲ್ಲಿ ನಾವು ನೋಡಿದಾಗ ನಾವು PhD ಮಾಡಿದೀವಿ, ಅದ್ ಮಾಡಿದೀವಿ, ಏನೋ ನಾವು ಡಾಕ್ಟರೇಟ್ ಆ ಯೂನಿವರ್ಸಿಟಿ ಎಲ್ಲ ಬೇಕು ನಮ್ಗೆ. ನಾವು ಟು ಮೇಂಟೈನ್ ಅವರ್ ಬಾಡಿ ಅಂಡ್ ಸೋಲ್. ನಮ್ಗೆ ಲಕ್ಷ್ಮಿನೂ ಬೇಕು, ಅದಕ್ಕೆ ಕೆಲ್ಸವೂ ಮಾಡ್ಬೇಕು, ಓದ್ಲು ಬೇಕು. ಆದ್ರೆ ಏನ್ ಏನು ಕೇಳಿದಿರೇನೋ, ನಿನ್ನ ಹೀನ ಗುಣಗಳ ಹಿಂಗದ ಜನರು. ನಮ್ಮನ್ನ ನಾವು, ನಮ್ಮ ಪೊಸಿಷನ್ ನಾವು ಅರ್ಥ ಮಾಡ್ಕೊಳ್ದೆ, ನಮ್ಮ ಉದ್ಧಾರಕ್ಕಾಗಿ ನಾವು ಏನ್ ಮಾಡ್ಬೇಕು? ಭಗವಂತನಿಗೆ ಶರಣರಾಗ್ಬೇಕು. ಮಾನಾಭಿಮಾನವನ್ನ ನಿನಗೆ ಒಪ್ಪಿಸಿದ್ಮೇಲೆ ನೀನೇ ಸಲಹೋಗ್ಬೇಕು. ಕೃಷ್ಣ ಈ ನಾವು ಮಹಾಭಾರತದ ಯುದ್ಧದಲ್ಲೂ ನೋಡಿದ್ದೇವೆ. ಸೊ ಅರ್ಜುನನ್ ಬಂದು ಹೇಳ್ತಾರಲ್ವಾ, ಕೃಷ್ಣ ನೀನೇನ್ ಇಷ್ಟು ಆರಾಮ ಮಲ್ಕೊಂಡಿದ್ಯಾ, ಇಲ್ಲಿ ನಿನ್ಗೆ ಕೊಲ್ಲಿಕ್ಕೆ ಅಲ್ಲಿಂದ ದುರ್ಯೋಧನ ಎಷ್ಟು ಪ್ಲಾನ್ ಮಾಡ್ತಿದ್ದಾನೆ, ಹೋಗೋದ 5 ಬಾಣಗಳನ್ನ ಹೆಂಗಾದ್ರೂ ಕೇಳ್ಕೊಂಡು ತಗೊಂಡ್ ಬರ್ಬೇಕು ಇವಾಗ ಅಂತೆಲ್ಲ ಹೇಳಿದ್ರೆ ನನ್ಗೆ ಅದು ತಲೆನೋವು. ನಾನ್ ನಿನ್ಗೆ ಸರೆಂಡರ್ ಆಗ್ಬಿಟ್ಟಿದ್ದೇನೆ, ಅದು ನಿನ್ ತಲೆನೋವು. ಈಗ ನನ್ಗೇನು ಟೆನ್ಷನ್ ಇಲ್ಲ, ನನ್ಗೆ ಮಲಗ್ಲಿಕ್ಕಿದೆ. ನಿನ್ಗೆ ಆ ಡಿಪಾರ್ಟ್ಮೆಂಟ್ ನಿನ್ನದು ಇವಾಗ. ಅಂದ್ರೆ ನನ್ನನ್ನು ಸಲಹುವ ಒಂದು ಡಿಪಾರ್ಟ್ಮೆಂಟ್ ನಿನ್ನದು, ಆ ಇಲಾಖೆ ನನ್ಗೆ ಸೇರಿದ್ದಲ್ಲ. ಆ ಒಂದು ವಿಶ್ವಾಸ ನಮ್ಮಲ್ಲಿ ಬರಬೇಕು. ಸೊ ಆ ಒಂದು ವಿಶ್ವಾಸ, ಪೂರ್ಣ ಪ್ರಮಾಣದ ವಿಶ್ವಾಸ ಬಂದಾಗ ನಮ್ಗೇನಾಗ್ತೀವಿ ಅಂದ್ರೆ ನಾವು ನಿಶ್ಚಿಂತರಾಗ್ತೀವಿ. ಇಲ್ಲ ಅಂದ್ರೆ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೂ ನಮ್ಗೇನಾಗ್ತದೆ, ವಿಲ್ ಬಿ ಡಿಸ್ಟರ್ಬ್ಡ್. ಮಾತಾಜಿ ಅವತ್ತು ಶಾಲಿನಿ ಮಾತಾಜಿ ಲೆಕ್ಚರ್ ಅಲ್ಲಿ ಕೇಳಿಸ್ಕೊಳ್ತಾ ಇದ್ದೆ ನಾನು. ಸೊ ಅವ್ರು ಹೇಳ್ತಾ ಇದ್ರಲ್ಲ, ಒಂದು ಟ್ರಾಫಿಕ್ ಜಾಮ್ ಆಯ್ತಾ, ಒಂದು ಚಿಕ್ಕದೇನಾದ್ರೂ ವಿಷಯ ಕಳೆದೋಯ್ತಾ, ಏನಾದ್ರೂ ಆದ್ರೂ ನಮ್ಗೆ ಎಷ್ಟು ಡಿಸ್ಟರ್ಬ್ಡ್ ಆಗ್ತೀವಲ್ಲ. ಆದ್ರೆ ಯಾವಾಗ ನಾವು ಭಗವಂತನ್ಗೆ ಪೂರ್ಣ ಪ್ರಮಾಣದಲ್ಲಿ ನಾವು ಶರಣಾಗತರಾಗ್ತೀವೋ, ವಿಲ್ ನಾಟ್ ಬಿ ಡಿಸ್ಟರ್ಬ್. ನಮ್ಗೆ ಆ ಡಿಸ್ಟರ್ಬೆನ್ಸ್ ಇರೋದೇ ಇಲ್ಲ. ನಾವೇನ್ ಮಾಡ್ತೇವೆ, ಅದು ಏನೋ ಭಗವಂತಂದು ಒಳ್ಳೇದಿದೆ, ಒಳ್ಳೇದ್ ಮಾಡ್ಬೇಕಂತಿದ್ದಾರೆ. ಯಾಕೆಂದ್ರೆ ಜೀವನ ಬರೀ ಏನೋ ಸುಖದಿಂದಾನೇ ತುಂಬಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಯಾವಾಗ್ಲೂ ಎರಡೂ ಇರುತ್ತೆ. ನಮ್ಗೆ ಸುಖ ದುಃಖಗಳು, ಮಾತ್ರ ಸ್ಪರ್ಶ ಸುಖವಂತೆಯ ಸುಖ ದುಃಖ ಎರಡೂ ಇರತ್ತೆ ಅನ್ನೋದು ಎಷ್ಟು ಚೆನ್ನಾಗಿ ಭಗವದ್ಗೀತೆಯ 2ನೇ ಅಧ್ಯಾಯದ ಶ್ಲೋಕದಲ್ಲಿ, ಮಾತ್ರ ಸ್ಪರ್ಶ ಸುಖವಂತೆಯ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಎರಡನ್ನು ಸಮನಾಗಿ ತಗೊಳ್ಬೇಕು. ಶೀತ ಬಂತು ಹೆದರ್ಕೊಳ್ತೀವ? ಇಲ್ಲ. ಉಷ್ಣ ಬಂತ ಯಾಕೆಂದ್ರೆ ಅದು ಒಂದು ಪ್ರಕೃತಿಯ ನಿಯಮ, ಎರಡು ಬರುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ ಸುಖ ದುಃಖ ಎರಡು ಬಂದೇ ಬರುತ್ತೆ. ಆದ್ರೆ ನಾವು ವೆನ್ ವಿ ಸರೆಂಡರ್ ಕಂಪ್ಲೀಟ್ಲಿ, ನಾವು ಯಾವಾಗ ಶರಣರ ಆಗ್ತೀವೋ ಪೂರ್ಣ ಪ್ರಮಾಣದಲ್ಲಿ, ಅದೇ ಕೃಷ್ಣನ ಆವಾಗ ನಮ್ಗೆ ಯಾವ ಚಿಂತೆ. ಯಾಕೆಂದ್ರೆ ಒಂದು ಕೃಷ್ಣ ಅಭಯ ಹಸ್ತ ಕೊಡ್ತಾನೆ, ನಾನು ನಿನ್ನನ್ನು ನೋಡ್ಕೊಳ್ತೇನೆ, ನೀ ನನ್ಗೆ ಶರಣರಾಗುವ. ಸೊ ಕಡೆಯ ಕೃಷ್ಣನ ಉಪದೇಶನೇ ಅದಿರೋದು. ಸೊ ನಾವು ಯಾವುದಕ್ಕೂ ಹೆದರ್ಕೊಳ್ಬೇಕಾಗಿಲ್ಲ. ಅಂದ್ರೆ ಸಿರಿ ಎಲ್ಲಿರ್ತಾಳೆ ಹೇಳಿ, ದಿವ್ಯವಿತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯರ್ ಬುದ್ಧಿರ್ಭ ನೀತಿರ್ ಮತಿಮರ್ಮ ಅಂತ. ಅದ್ರಲ್ಲಿ ನಾವು ನೋಡಿದಾಗ ಮತಿಮಮ, ಅದ್ರಲ್ಲಿ ನೋಡಿದಾಗ ಕೃಷ್ಣ, ಯೋಗೇಶ್ವರ ಕೃಷ್ಣ ಎಲ್ಲಿರೋನು ಅಲ್ಲಿ ಧನುರ್ಧರ್ಯದ ಅರ್ಜುನಿರೋನು ಅಲ್ಲಿ ನಿಶ್ಚಯವಾಗಿ ಸಿರಿ ವಿಜಯ ಅಸಾಧಾರಣ ಶಕ್ತಿ ನೀತಿ ಎಲ್ಲವೂ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಕೃಷ್ಣ ಇಸ್ ಇಸ್ ಗಿವಿಂಗ್ ಎವ್ರಿಥಿಂಗ್ ಟು ಅಸ್. ಎಲ್ಲಾನು ಕೊಟ್ಟಿರ್ಬೇಕಾದ್ರೆ ಯಾಕೆ ಭಯ? ಸೊ ಇಲ್ಲಿ ನೋಡ್ತಾ ಇದ್ದೆ, ಹೀಗೆ ಸಿರಿ ತುಂಬಿಕೊಳ್ತಾ ಇದೆ. ಕೃಷ್ಣನ ಒಂದು ಹೆಸರು ಕೈ ಮುಟ್ಟಿದಾಗ ಆ ಕರುಗಳು, ದನಗಳು ಅಷ್ಟೊಂದು ಹಾಲುಗಳನ್ನು ಕೊಡ್ತಾ ಇದೆ. ಅಂದ್ರೆ ಬರೀ ನಾವು ಮೇಲ್ನೋಟಕ್ಕೆ ಇದು ಹಾಲು ಅಂತ ಕಾಣ್ತಾ ಇದೆ, ಏನ್ ಹಾಲು ಸುರಿದು ಹೋಗ್ತಾ ಇದೆ ಅಂತ ನಾವು ಹೇಳ್ತಿದೀವಿ. ಆದ್ರೆ ಇದು ಬರೀ ಹಾಲು ಅಲ್ಲ, ಇದು ಕೊಡ್ತಾ ಇರೋದೇನು ನಮ್ಗೆ ಅಷ್ಟೊಂದು ಸುಖ ಸಮೃದ್ಧಿ ಎಲ್ಲಾನು ಕೊಡ್ತಾ ಇದೆ. ಯಾವ್ದ್ರಲ್ಲಿ? ಕೃಷ್ಣನ ನಾಮವನ್ನು ತಗೊಂಡಾಗ, ನಮ್ಗೆ ಕೃಷ್ಣನ ಶರಣರ ಬಂದಾಗ, ಇದು ಸಾಮಾನ್ಯವಾಗಿ ನಾವು ಯಾವ ಚಿಂತೆನೂ ಮಾಡೋದಿಲ್ಲ. ನಮ್ಗೆ ಬೇಡಾಗಿದ್ರಲ್ಲಿ ನಮ್ಗೆ ಇಂಟ್ರೆಸ್ಟೇ ಇಲ್ಲ. ಇವತ್ತು ಭೌತಿಕ ಜಗತ್ತಿನಲ್ಲಿ ಬೇಕಾಗಿ ಅವ್ರಿಗೆ ಯಾವ್ದಲ್ಲಿ ಸಂತೋಷ ಸಿಗತ್ತೋ, ನಮ್ಗೆ ಅಲ್ಲಿ ಹೋದ್ರೆ ದುಃಖವೇ. ನಮ್ಗೆ ಅಲ್ಲಿ ಹೋದ್ರೆ ನಮ್ಮ ಎಷ್ಟು ಸಮಯ ವೇಸ್ಟ್ ಆಗ್ತಾ ಇದೆ ಎಲ್ಲ ಅಂತ ಅನ್ಸ್ತದೆ. ಏನೋ ಈ ಕೃಷ್ಣನಿಗೆ ಇಫ್ ಯು ಆರ್ ಪ್ರೋಗ್ರೆಸಿಂಗ್, ನಮ್ಗೆ ಕೃಷ್ಣನಿಗೆ ನಾವು ಅದು ಕೃಷ್ಣನ್ ಬೇಕಾಗಿದ್ದು ನಮ್ಗೆ ಸಿಗತ್ತೆ ಅಂದ್ರೆ ಓಕೆ, ನಾವು ತಗೊಳ್ಬೇಕು, ಇಲ್ಲಾದ್ರೆ ಅದನ್ನ ವರ್ಜಿಸ್ಬೇಕು. ದಟ್ಸ್ ಹೌ ವಿಲ್ ಪ್ರೋಗ್ರೆಸ್. ಹಾಗಾಗಿ ನಾವು ಜೀವನದಲ್ಲಿ ನಾವು ಮುಂದೆ ಹೋಗ್ಬೋದು ಆಧ್ಯಾತ್ಮಿಕ ಬದುಕಿನಲ್ಲಿ. ಸೊ ಈ ಒಂದು ಶ್ಲೋಕದ ಶರಣಾಗತಿ ಬಗ್ಗೆ ನಾವು ನೋಡೋದಾದ್ರೆ, 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ನೋಡ್ಬೋದು. 62ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ತ್ವಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ ಪ್ರಸಾದಾತ್ ಪರಂ
ಶಾಂತಿ ಸ್ಥಾನಂ ಪ್ರಾಪ್ಸ್ತಿ ಶಾಶ್ವತಂ. ಭರತ ವಂಶದ ಶ್ರೇಷ್ಠನಾದವನಿಗೆ ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮೋ ಶಾಶ್ವತವಾದವನ್ನು ಸ್ಥಾನ ಪಡೆಯುತ್ತೀಯ. ಸೊ ಯಾವ ಶಾಶ್ವತ ಸ್ಥಾನ, ನಮ್ಗೆ ಸ್ವರ್ಗಕ್ಕೆ ಹೋಗಿ ವಾಪಸ್ ಬರ್ಲಿಕ್ಕಿಲ್ಲ, ಮತ್ತೆ ಜನ್ಮ ಮೃತ್ಯು ಜರಾ ವ್ಯಾಧಿಯಲ್ಲಿ ಸಿಕ್ಕಾಕೊಂಡು ಮತ್ತೆ ಅದೇ ಗೊತ್ತಿಲ್ಲ ನಮ್ಗೆ ಮುಂದಿನ ಜನ್ಮ ಏನೋ ಸಿಗತ್ತಾ ಇಲ್ಲ. ಕೆಲವೊಬ್ರು ನಾವ್ ಹೇಳ್ತೀವಲ್ವಾ, ಇಲ್ಲಂತೂ ಭಗವದ್ಗೀತೆ ತಗೊಳ್ಳಿ, ಓದಿ, ಇದು ಆಧ್ಯಾತ್ಮ ಜೀವನ ತುಂಬಾ ಮುಖ್ಯ ಅಂತ ಹೇಳಿದ್ರೆ, ಅಯ್ಯೋ ಈಗ ಯಾಕೆ, ಇನ್ನೂ ಸಮಯ ಇದೆ, ಇನ್ನೂ ಟೈಮ್ ಇದೆ ರೀ, ಯಾಕೆ ಮಾಡಿದ್ರಾಯ್ತು ಓಲ್ಡ್ ಏಜ್ ಅಲ್ಲಿ ಅಂತ ಹೇಳ್ತಾರೆ. ಆದ್ರೆ ಪುರಂದರ ದಾಸರು ಏನ್ ಹೇಳ್ತಾರೆ, ಇಂದಿನ ದಿನವೇ ಶುಭ ದಿನ, ಇಂದಿನ ವಾರವೇ ಶುಭ ವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರಣ ಶುಭ ಕರಣ, ಇಂದಿನ ಯೋಗ ಶುಭ ಯೋಗ, ಇಂದಿನ ಲಗ್ನ ಶುಭ ಲಗ್ನ, ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನ. ಸೊ ನಾವು ಒಳ್ಳೆ ಮುಹೂರ್ತ ಬೇಕಾಗಿಲ್ಲ, ಒಳ್ಳೆ ದಿನ ಬೇಕಾಗಿಲ್ಲ, ಯಾವತ್ತು ಇಲ್ಲಿ ಕೃಷ್ಣನ ಹೆಸರಿದೆಯೋ ಅದು ಶುಭ ದಿನವೇ. ನಾವು ನೋಡ್ತಾ ಇದ್ದೀವಿ, ಅದ್ರಲ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ಮೇಲಂತೂ ಪ್ರತಿದಿನ ಹಬ್ಬವೇ ನಮ್ಗೆ. ಒಂದಿಲ್ಲ ಒಂದು ಕಾರ್ಯಕ್ರಮಗಳಿರುತ್ತೆ, ಏನಿಲ್ಲ ಅಂದ್ರೂ ಕ್ಲಾಸ್ಗಳಂತೂ ಈಗ ಅಂತೂ ಆನ್ಲೈನ್ ಬಂದ್ಮೇಲೆ ಎಷ್ಟು ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬೆಳಿಗ್ಗೆ ರಾತ್ರಿವರೆಗೂ ಒಂದಿಲ್ಲ ಒಂದು ಗ್ರೂಪ್ ಅವರು ಮಾತಾಜಿ ಇದಕ್ ಜಾಯಿನ್ ಆಗಿ, ಇವತ್ತು ಈ ಕ್ಲಾಸ್ ಇದೆ, ಆ ಕ್ಲಾಸ್ ಇದೆ, ಶ್ರವಣ ಅಂತೂ ಅಷ್ಟ ಆಗ್ತಾ ಇದೆ. ಮತ್ತೆ ಭಗವಂತನ ಸೇವೆಯಲ್ಲೂ ರಾಜಭೋಗ ಸೇವೆ ಇರ್ಬೋದು, ನಮ್ಗೆ ಎಷ್ಟೊಂದು ಸೇವೆಗಳು ಸಿಗುತ್ತಾ ಇರುತ್ತೆ. ಅಂದ್ರೆ ಒಂದೊಂದ್ಸರಿ ರಾಜಭೋಗ ಸೇವೆಯಲ್ಲಿ ಎಷ್ಟು ತುಂಬಾ ಅಡುಗೆ ಎಲ್ಲ ಮಾಡ್ತೇವೆ, ತುಂಬಾ ಪ್ರಸಾದ ಮಾಡ್ತೇವೆ, ಅವಾಗೆಲ್ಲ ನಮ್ಮ ಇವತ್ತೇನು ಹಬ್ಬವ ಅಂತ ಮನೇಲಿ ಕೇಳ್ತಾ ಇರ್ತಾರೆ. ಸೊ ಒಂದಿಲ್ಲ ಒಂದು ರೀತಿಯಿಂದ ನಾವು ವಿ ಆರ್ ಎಂಗೇಜ್ ಇನ್ ಕೃಷ್ಣ ಸರ್ವಿಸ್. ಸೊ ಆ ಒಂದು ಪುರಂದರ ವಿಠಲ ಹೇಳ್ತಿದ್ದಾರೆ, ಇಂದಿನ ಲಗ್ನ ಶುಭ ಲಗ್ನ, ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ ಶುಭ ದಿನ. ಸೊ ಅದಕ್ಕೆ ಸಮಯ ಬೇಕಾಗಿಲ್ಲ, ನಾವು ಶುಡ್ ನಾಟ್ ವೇಟ್. ನಾಳೆಯ ದಿನದ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಸೊ ನಾವು ಪೋಸ್ಟ್ಪೋನ್ ಮಾಡ್ಬಾರ್ದು ಯಾವ್ದನ್ನು. ಇಲ್ಲ ತೊಂದ್ರೆ ಇಲ್ಲ, ಓಲ್ಡ್ ಏಜ್ ಅಲ್ಲಿ ಮಾಡಿದ್ರಾಯ್ತು, ಇನ್ನೂ ಸಮಯ ಇದೆ. ಭಕ್ತರು ಯಾರು ಮಾಡೋದಿಲ್ಲ. ಸಾಮಾನ್ಯವಾಗಿ ನಾವು ಆಚೆ ಇದಕ್ಕೆಲ್ಲ ಹೋದಾಗ, ಬುಕ್ ಡಿಸ್ಟ್ರಿಬ್ಯೂಷನ್ ಹೋದಾಗ ಇದಕ್ಕೆಲ್ಲ ನೋಡ್ತೇವೆ. ಇದು ಎಲ್ಲರೂ ಸಾಮಾನ್ಯವಾಗಿ ಹೇಳೋ ಮಾತು, ರಿಲೇಟಿವ್ಸ್ ಅಲ್ಲೂ ಹೇಳೋ ಮಾತು, ಈಗ್ಲೇ ಯಾಕೆ, ಇನ್ನೂ ಸಮಯ ನಮ್ಮ ಕೈಯಲ್ಲಿ ಇಲ್ಲ ಅದು. ಸೊ ನಾಳೆಯ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತಿನ ದಿನವೇ ಶುಭ ದಿನ. ನಾವ್ ಯಾವತ್ತು ಪುರಂದರ ದಾಸರು ಹೇಳ್ತಾರೆ, ವಿಠಲರಾಯನ ಬಗ್ಗೆ ಪಾಡಿದ ದಿನವೇ ಶುಭ ದಿನ. ಸೊ ನಾನು ಈ ಕ್ಲಾಸ್ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಈ ಉಗಾಭೋಗಗಳ ಬಗ್ಗೆ ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ನಾನು ಓದ್ತಾ ಹೋದಾಗೆ, ಹೇಗೆ ನಮ್ಮ ಕನ್ನಡ ಪುಸ್ತಕಗಳಲ್ಲೆಲ್ಲ ಸರ್ವಜ್ಞನ ತ್ರಿಪದಿ ವಚನಗಳು ಆ ತರದಲ್ಲಿ ಶಾರ್ಟ್ ಆಗಿ ಮೆಸೇಜ್ಗಳಿದೆ. ಇಡೀ ಭಾಗವತಮ್ಮನೆ ಸಾಧನೆ ಇದೆ ಅನ್ಕೊಳ್ಬೇಕು. ಸೊ ಎಷ್ಟು ಖುಷಿ ಆಯ್ತು ನನ್ಗೆ ಓದಿ, ಎಷ್ಟೊಂದು ನಮ್ಗೆ ತಿಳ್ಕೊಳ್ಳಿಕ್ಕೂ ಸಿಕ್ತು. ಸೊ ಕನ್ನಡ ಕಲ್ಪವೃಕ್ಷದವರು ನಮ್ಮ ಮೇಲೆ ಕೃಪೆ ಮಾಡಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇದನ್ನೆಲ್ಲ ನಾವು ವೆಂಟ್ ಆನ್ ಸರ್ಚಿಂಗ್, ಲೈಕ್ ಏನಿದೆ, ಏನ್ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಈ ಉಗಾಭೋಗಗಳಲ್ಲಿ ಎಷ್ಟೊಂದು ಸಾರ ಇದೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗತ್ತೆ ಇದನ್ನ ಓದ್ಲಿಕ್ಕೆ. ಯಾಕೆಂದ್ರೆ ಪುರಂದರದಾಸರ ಎಲ್ಲಾ ಹಾಡುಗಳನ್ನ ಹಾಡ್ಲಿಕ್ಕೆ ನಮಗ್ ಬರೋದಿಲ್ಲ. ಸೊ ಉಗಾಭೋಗದಲ್ಲಿ ಮೆಸೇಜ್ ತುಂಬಾ ಕ್ಲಿಯರ್ ಆಗಿದೆ. ಇದ್ರಲ್ಲಿ ನೋಡಿದ್ವಲ್ಲ, ಈ ಶುಭ ದಿನ ಇವತ್ತೇ ಇದೆ. ಕೃಷ್ಣ ಯಾವ್ದನ್ನಾದ್ರೂ ಶುಭ ಮಾಡದೇ ಇರ್ತಾರ, ಅಶುಭ ಯಾಕೆ ಮಾಡ್ತಾರ ನಮ್ಮ ಜೀವನದಲ್ಲಿ? ನಾವು ತಂದೆ ತಾಯರಿಗೆ, ನಮ್ಮ ಮಕ್ಕಳಿಗೆ ಒಳ್ಳೇದನ್ನೇ ಮಾಡ್ಬೇಕಂತ ಯೋಚಿಸ್ತೀವಲ್ಲ. ಮತ್ತೆ ಎಲ್ಲರೂ ಕೃಷ್ಣನ ಮಕ್ಳಿರ್ಬೇಕಾದ್ರೆ ಅಶುಭ ಅನ್ನೋದು ನಮ್ಮ ಜೀವನದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಶುಭ ಬರ್ಬಾರ್ದು ಅಂತ, ಶುಭ ಬರ್ಬೇಕಂದ್ರೆ ಒಂದೇ ಒಂದು ವರ್ಡ್, ಶರಣಾಗತಿ ಅಷ್ಟೇ. ಇದನ್ನ ನಮ್ಮ ಜೀವನದಲ್ಲಿ ನಾವು ಫಾಲೋ ಮಾಡಿದ್ರೆ ಕಂಪ್ಲೀಟ್ ಸರೆಂಡರ್ ಟು ಕೃಷ್ಣ. ಇನ್ನೇನು ಮಾಡ್ಬೇಕಾಗಿಲ್ಲ. ಕೃಷ್ಣ ಹೇಳ್ತಾನೆ, ನಿಂಗೆ ದಿವ್ಯ ಶಾಂತಿ, ಪರಮ ಶಾಶ್ವತ ಆದ ಸ್ಥಾನ. ನಮ್ಗೇನೇನ್ ಬೇಕು ಜೀವನದಲ್ಲಿ? ಸೊ ನಾವು ಬಯಸ್ತಾ ಇರೋದೇ ಅದಲ್ವಾ? ನಮ್ಗೇನ್ ಬೇಕು? ಒಂದು ಶಾಶ್ವತವಾದ ಸ್ಥಾನ. ಇಲ್ಲಿ ಬರೋದು ಹೋಗೋದು, ಆ ಚಕ್ರದಲ್ಲಿ ಸಿಕ್ಕಾಕೊಳ್ಳೋದು ಮತ್ತೆ ಬೇಡ. 62ನೇ ಶ್ಲೋಕ 18ನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ ಕೃಷ್ಣ, ಪ್ರತಿಯೊಬ್ಬರ ಜೀವಿಯ ಹೃದಯದಲ್ಲಿ ನೆಲೆಸ ದೇವೋತ್ತಮ ಪುರುಷನ್ಗೆ ನಾವು ಶರಣರಾಗ್ಬೇಕು. ಸೊ ನಾವು ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ನೋಡ್ತಿದ್ದೆ, ಸರ್ವಸ್ಯ ಚಾಹಮೃಗಿ ಸನ್ನಿವಿಷ್ಟದಲ್ಲಿ ನೋಡ್ತಾ ಇದ್ದೇವೆ. ಸೊ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೃಷ್ಣ ನಮ್ಮ ಹೃದಯದಲ್ಲಿ, ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ನಾನು ನೆಲೆಸಿದ್ದೇನೆ. ಏನ್ ಕೊಡ್ತಾರೆ ನಮ್ಗೆ? ಸ್ಮರಣೆ, ಜ್ಞಾನ, ಮರೆವು ಎಲ್ಲವೂ ನನ್ನಿಂದಾನೇ ಬರುತ್ತೆ. ಎಷ್ಟು ಅಗತ್ಯವಾದದ್ದು ನಮ್ಗೆ, ಯಾವಾಗ ಏನ್ ಬೇಕು, ಎಲ್ಲ ವೇದಗಳನ್ನು ತಿಳಿದವನು ನಾನೇ,
ವೇದಾಂತ ಕೃತ್ರನು ನಾನೇ. ಸೊ ವೇದಗಳ ತಿಳಿಯಬೇಕಾದವನು ನಾನು. ಹಾಗಾಗಿ ನಾನ್ ನಿಮ್ಗೆ ಎಲ್ಲವೂ ನನ್ನಿಂದ ಬರುತ್ತದೆ. ಸೊ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಕೃಷ್ಣ ನಮ್ಗೆ ಎಲ್ಲವನ್ನು ಕೊಡುತ್ತಾನೆ. ನಾವ್ ಅನ್ಕೊಳ್ತೀವಿ ಭಗವಂತನ ದೇವಸ್ಥಾನಗಳು ಹೋಗಿ ಅಲ್ಲೇ ಸೇವೆ ಮಾಡಿ ಅಲ್ಲೇ ನಾವು ಅವರಿಗೆ ಇದಾಗ್ಬೇಕಾ, ನಾವು ಶರಣರಾಗ್ಬೇಕಾ, ಅಲ್ಲೇ ಸೇವೆ ಮಾಡ್ಬೇಕಾ, ಎಲ್ಲಿ ತುಂಬಾ ದೂರ ಹೋಗ್ಬೇಕಾಗಿಲ್ಲ. ಪರಮಾತ್ಮನಾಗಿರೋ ಭಗವಂತ ಇಲ್ಲೇ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ. ಸೊ ಎಲ್ಲವನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಇದ್ರಲ್ಲಿ ನಾವು ನಾರದ, ಅಸಿತ, ದೇವಲ, ವ್ಯಾಸರಂತ ಮಹಾ ಭಾಗವತರು ಅವರ ಸಾಕ್ಷ್ಯವೂ ಕಾರಣ. ಸೊ ಅರ್ಜುನನು ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ ಪರಂ ಬ್ರಹ್ಮ ಪರಂ ಧಾಮ ಅಂತ ಅವನೆಲ್ಲಾನು ಒಪ್ಕೊಂಡ್ಬಿಟ್ಟಿದ್ದಾನೆ, ನೀನೇ ಎಲ್ಲಾನು ಶ್ರೇಷ್ಠ ಅಂತ. ಸೊ ಇಲ್ಲಿ ನಾವು ಎಲ್ಲಾ ಋಷಿ ಮುನಿಗಳ, ಅರ್ಜುನರ ಎಲ್ಲಾ ಒಂದು ಎಕ್ಸಾಂಪಲ್ ಅಂಬರೀಷ್ ಮಹಾರಾಜ ಎಲ್ಲಾ ರೀತಿಯನ್ನು ಹಿ ಸರೆಂಡರ್ಡ್ ಅಲ್ವಾ. ತನ್ನ ಪ್ರತಿಯೊಂದು ಸೆನ್ಸಸ್ ನ ಪ್ರತಿಯೊಂದು ಆಕ್ಟಿವಿಟಿನ ಅಂಬರೀಷ್ ಮಹಾರಾಜ್ ಅಂತೂ ಎಲ್ಲಾನು, ಕೈಗಳನ್ನು ಭಗವಂತನ ದೇವಸ್ಥಾನ ಕ್ಲೀನ್ ಮಾಡ್ಲಿಕ್ಕೆ, ಕಣ್ಣುಗಳನ್ನು ಭಗವಂತನ ನೋಡ್ಲಿಕ್ಕೆ, ಪಾದಗಳನ್ನು ಭಗವಂತನ ದೇವಸ್ಥಾನಗಳಿಗೆ ನಡೆದುಕೊಂಡು ಹೋಗ್ಲಿಕ್ಕೆ, ಹೀಗೆ ಪ್ರತಿಯೊಂದು ಅಂಗವನ್ನು, ನಮ್ಮ ಇಂದ್ರಿಯಗಳನ್ನು ಎಲ್ಲರೂ ಭಗವಂತನ ಸೇವೆಗೆ ಬಳಸ್ಕೊಂಡ್ರು. ಅದೇ ರೀತಿಯ ಒಂದು ನಾವು ಕೃಷ್ಣನ ಪಾದದಲ್ಲಿ ನಮ್ಮ ಯಾವಾಗ್ಲೂ ಚರಣ ಕಮಲಗಳಲ್ಲಿ ನಮ್ಮ ಗಮನ ಇಟ್ಕೊಂಡು ಅಲ್ಲೇ ನಮ್ಮ ಶಾಶ್ವತವಾದ ಸ್ಥಾನ ನಮ್ಮದು ಅಲ್ಲೇ ಇದೆ ಅನ್ನೋದನ್ನ ನಾವು ನೆನ್ಪಿಟ್ಕೊಂಡು ಭಗವಂತನ ಸೇವೆ ಮಾಡಿದಾಗ, ಈ ಅಂಡಾಳರ ಒಂದು ಸುಂದರವಾದ ಪ್ರಾಶುರದಲ್ಲಿ ಹೇಳಿದಾಗೆ ನಮಗೂ ಆ ಒಂದು ಸುಂದರವಾದ ಆ ಒಂದು ಫೀಲಿಂಗ್ ಬರ್ಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಇನ್ನ ಕೃಷ್ಣ ಪ್ರಜ್ಞೆನ. ಸೊ ಕೃಷ್ಣ ಪ್ರಜ್ಞೆ ಅನ್ನೋದು ಒಂದು ಆಂದೋಲನ. ಇದು ಎಷ್ಟು ಸುಂದರವಾಗಿದೆ ಅಂದ್ರೆ ಈ ಒಂದು, ಆದ್ರೆ ಇವತ್ತಿನ ಸರ್ಕಾರಗಳಿಗೆ ಇದನ್ನೆಲ್ಲ ಬೇಡ. ಸೊ ಆದ್ರೆ ಭಗವಂತನ ಕೃಪೆಯಿಂದ ನಮ್ಗೆ ತುಂಬಾ ಒಳ್ಳೆಯ ಒಂದು ಇದನ್ನ ಹಾಕೊಟ್ ಮಾರ್ಗವನ್ನ ತೋರಿಸ್ಬಿಟ್ಟಿದ್ದಾರೆ ಪ್ರಭುಪಾದರು ಹಾಕಿಕೊಟ್ಟ ಮಾರ್ಗವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಪಕ್ಕ ನಾವು ಭಗವಂತನ ಒಂದು ಕೃಪೆ ನಮ್ಗೆ ಖಂಡಿತ ಸಿಗತ್ತೆ. ಭಗವಂತನ ಮನೆಗೆ ಹೋಗೋದು, ಬಿಡೋದು, ಕರ್ಕೊಂಬರೋದು ಅದು ಭಗವಂತನ ಇಚ್ಛೆ, ಅದು ನಮ್ಮ ಕೈಯಲ್ಲಿಲ್ಲ. ಆದ್ರೆ ಅಟ್ಲೀಸ್ಟ್ ನಮ್ಮ ಆಗೋವರೆಗೂ, ನಮ್ಮ ಜೀವವಿರೋವರೆಗೂ, ನಮ್ಗೆ ಶಕ್ತಿ ಇರೋವರೆಗೂ ಭಗವಂತನ ನಾಮ ಗುಣ ಲೀಲೆ ಬಗ್ಗೆ ಮಾತಾಡ್ಲಿಕ್ಕೆ ಭಗವಂತ ನಮ್ಗೆ ಎಷ್ಟು ಅವಕಾಶ ಮಾಡ್ಕೊಟ್ಟಿದ್ದಾನಲ್ಲ. ಸೊ ಔಟ್ ಆಫ್ ಗ್ರಾಟಿಟ್ಯೂಡ್ ನಾವು ಭಗವಂತನ ಸೇವೆಗೆ ಸದಾ ಸಿದ್ಧರಾಗಿರ್ಬೇಕು. ಇದೆಲ್ಲ 16 ರೌಂಡ್ ಜಪ ಮಾಡಿದ್ರೆ ಇನ್ನೇನಾದ್ರೂ ಮಾಡ್ಬಹುದು. ಇದಲ್ಲ ಭಕ್ತಿ. ಭಕ್ತಿ ಏನಂದ್ರೆ 24 ಗಂಟೆ ಸತತವಾಗಿ ನಾವು ಇದನ್ನ ಮಾಡ್ಬೇಕು. ಮಾಡಿದಾಗ ನಾವು ಭಾಗವತಂನ ಸಾರವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಅಲ್ಲದೆ ನಾವು ಇನ್ನೊಬ್ಬರಿಗೂ ಸಹ ಹೇಳ್ಬೋದು. ಭಾಗವತಂದ 2ನೇ ಅಧ್ಯಾಯದ 4 ಟು ಚಾಪ್ಟರ್ 4 ಮತ್ತೆ 15ನೇ ಶ್ಲೋಕದಲ್ಲೂ ಸಹ ಇದನ್ನೇ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯತ್ ಕೀರ್ತನಂ ಇದ್ರಲ್ಲಿ ಸಹ ತುಂಬಾ ಚೆನ್ನಾಗಿ ಹೇಳಿದ್ರೆ ನಾವು ಯಾವ್ಯಾವ ರೀತಿ ಭಗವಂತನ ಒಲಿಸ್ಕೊಳ್ಬಹುದು ಅಂತ. ಕೀರ್ತನೆ ಮಾಡ್ಬೋದು, ಸ್ಮರಣ ಮಾಡ್ಬೋದು, ಕೃಷ್ಣನ ಆರಾಧನೆ ಮಾಡ್ಬೋದು, ವಂದನೆ ಮಾಡ್ಬೋದು. ನಾವು ನವವಿಧ ಭಕ್ತಿಯಲ್ಲಿ ಯಾವ್ದಾದ್ರೂ ಒಂದು ನಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ತಗೊಂಡು ನಾವು ಭಗವಂತನ ಒಲಿಸ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ಚಿಂತನೆಗೆ ನಾನು ವಿರಾಮವನ್ನು ಕೊಡ್ತೇನೆ. ಸೊ ಈ ಒಂದು ಕನ್ನಡ ಕಲ್ಪವೃಕ್ಷದವರು ನನಗೆ ಇಂಥ ಒಂದು ಸದಾವಕಾಶ ನನ್ನ ಜೀವನದಲ್ಲಿ ಕೊಟ್ಟಿದ್ದಕ್ಕೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೇನೆ. ಅಮೃತ ಪದ್ಮ ಮಾತಾಜಿ ಯಾವಾಗ್ಲೂ ನಮ್ಗೆ ಈ ಸೇವೆಯನ್ನು ಕೊಡ್ತಾ ಇರ್ತಾರೆ. ಯಾವಾಗ್ಲೂ ಮರೀದೆ. ನೆನ್ನೆ ಮುರಳೀಧರನ್ ಪ್ರಭು ಅವ್ರು ಹೇಳ್ತಾ ಇದ್ರು, ನಾವು ಇಲ್ಲಿಂದ ಹೋದ್ರು ಸಹ ನಮ್ಮನ್ನ ಮರೀದೆ ನಮ್ಗೆ ಸೇವೆ ಕೊಡ್ತಿದ್ದಾರೆ, ಹಾಗೆ ಕೊಡ್ತಾ ಇರಿ ಅಂತ. ಹಾಗೆ ನಮ್ಮದು ಒಂದು ವಿನಂತಿ, ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ನಿಮ್ಮ ಕೃಪೆ ಇರ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ತುಂಬಾ ಸೊಗಸಾಗಿ ಚೆನ್ನಾಗಿ ವರ್ಣನೆ ಮಾಡಿದ್ರ ಪಾಶುರಂನ. ಇದು ನೀವು ಸೇವಾ ತಗೊಂಡು ನಮ್ಗೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀರಾ. ತುಂಬಾ ಧನ್ಯವಾದಗಳು. ಮತ್ತೆ ಭಾಗವತಂ ಶ್ಲೋಕಗಳು ಎಷ್ಟೊಂದು ಚೆನ್ನಾಗಿ ವರ್ಣನೆ ಮಾಡಿದ್ದೀರಾ. ಹಾಗೂ ಭಗವದ್ಗೀತಾ ಶ್ಲೋಕಗಳ ರೆಫರೆನ್ಸಸ್ ಕೂಡ ಹೇಳಿದ್ದೀರಾ. ಹಾಗೆ ತುಂಬಾ ಧನ್ಯವಾದಗಳು. ಮತ್ತೆ ಶರಣಾಗತಿ ಹೇಗೆ ಮಾಡ್ಕೋಬೇಕು, ನಮ್ಮನ್ನು ನಾವು ನವವಿಧ ಭಕ್ತಿಯಲ್ಲಿ ಹೇಗೆ ತೊಡಗಿಸ್ಕೋಬೇಕು, 24 ಗಂಟೆಗಳು ಹೇಗೆ ನಾವು ಸತತವಾಗಿ ಕೃಷ್ಣನ ಭಾವನಾಮೃತದಲ್ಲಿ ಇರಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ಯಾರಿಗಾದ್ರೂ ಏನಾದ್ರೂ ಹೇಳೋದಿದ್ರೆ ಅನ್ಮ್ಯೂಟ್ ಮಾಡಿ
ಅನ್ಮ್ಯೂಟ್ ಮಾಡಿ ಹೇಳಿ ಅಂತ ಕೇಳ್ಕೊಳ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಯಾರಿಗೂ ಏನು ಹೇಳಲಿಕ್ಕಿಲ್ಲ ಅನ್ಸುತ್ತೆ. ತುಂಬಾ ತುಂಬಾ ಧನ್ಯವಾದಗಳು. ಹೀಗೆ ಸದಾ ನಮಗೆ ನಿಮ್ಮ ಪ್ರೀಚಿಂಗ್ ಮೂಲಕ ನಮಗೆ ಯಾವಾಗಲೂ ನಿಮ್ಮ ಅಸೋಸಿಯೇಷನ್ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ತುಂಬಾ ತುಂಬಾ ಧನ್ಯವಾದಗಳು. ವಾಂಚ